ಕೈಲಾದ ಸಮಸ್ಯೆ ನಾವು ಪರಿಹಾರ ಮಾಡುವಂತ ಕೆಲಸ ಮಾಡೋಣ. ಅದು ಬಿಟ್ಟು ಇಲ್ಲೆಲ್ಲರೂ ಪ್ರತಿಜ್ಞೆ ಮಾಡಬೇಕು, ಯಾವುದೇ ಕಾರಣಕ್ಕೂ ನಾವು ದುಡುಕಿನ ನಿರ್ಧಾರ ತಗೊಳಲ್ಲ ಅಂತೆಲ್ಲ. ಸತ್ಯವನ್ನ ಇದೆಲ್ಲ ಬೇಡ ಕಣ, ನಾಟಕ ಎಲ್ಲ ಕೈ ಎತ್ತಿ ಈಗ ಮನೆಯಲ್ಲಿ ತಂದೆ ತಾಯಿ ಕಾಯ್ತಾ ಇರ್ತಾರೆ. ನಮ್ಮ ಕೈಲಾದಷ್ಟು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಯಾವುದೇ ಕೆಟ್ಟ ಚಟಗಳಿಗೆ ಬೀಳಲ್ಲ. ಎಂತ ಸಂದರ್ಭದಲ್ಲೂ ಆತ್ಮಹತ್ಯೆ ಅಂತ ಕೆಟ್ಟ ಕೆಲಸ ಮಾಡ್ಕೊಳಲ್ಲ. ಓಕೆ, DC ಅವ್ರು ಬರ್ತಾರೆ, ದಯವಿಟ್ಟು ವೇಟ್ ಮಾಡಿ. ಭರ್ತಿ ಮಾಡಿ ಪೂಜೆಲಿ ಇಟ್ಕೊಂಡು ಮೆಸ್ಸಲ್ಲಿ ಊಟ ಮಾಡ್ಕೊಂಡು ಖರ್ಚು ವೆಚ್ಚ ಸ್ಪೆಂಡ್ ಮಾಡಕ್ ನಿಮಗೆ ಆಗಲ್ಲ, ಅದು ನನ್ಗೆ ಗೊತ್ತಿದೆ. ಅದ್ರ ಜೊತೆಗೆ ಹೆಚ್ಚೆಚ್ಚು ಜಾಬ್ಗಳು ಆದಷ್ಟು ಬೇಗ ಕರೆದಷ್ಟು ಒಂದು ಸ್ಲಾಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇಲ್ಲೆಲ್ಲ ಬಹಳಷ್ಟು ಜನ ಸೀನಿಯರ್ಸ್ ಇದ್ದೀರಿ, 3-4 ವರ್ಷದಿಂದ ಓದ್ತಿರೋರು ಇದ್ದೀರಿ. ಅವ್ರು ಕ್ಲಿಯರ್ ಆಗ್ತಾ ಹೋದ್ರೆ ನೆಕ್ಸ್ಟ್ ಬರೆಯುವಂತವ್ರಿಗೂ ಇದಾಗುತ್ತೆ. ಹಂಗಾಗಿ ಈಗ ನೋಡಿ, ಇಲ್ಲಿ ರಸ್ತೆ ಮೇಲೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತಿರೋರು ಯಾರು ಕರೋಡಪತಿ ಮಕ್ಕಳಲ್ಲ, ಯಾರು ದೊಡ್ಡ ದೊಡ್ಡ ಆಫೀಸರ್ಸ್ ಬಿಸ್ನೆಸ್ ಮ್ಯಾನ್ ಮಕ್ಕಳಲ್ಲ. ಹಂಗಾಗಿ ಈಗ ನಿಮಗೆ ಒಂದೊಂದು ದಿನ ಕಳೀಲಿಕ್ಕೂ ಇಲ್ಲಿ ಖರ್ಚು ವೆಚ್ಚ ಏನಾಗುತ್ತೆ ಅದನ್ನ ಬೇರ್ ಮಾಡ್ಲಿಕ್ಕೆ ನಿಮ್ ಪೋಷಕರೆಲ್ಲ ಬಹಳಷ್ಟು ಸಮಸ್ಯೆ ಪಡ್ತಿರ್ತಾರೆ. ನಾನು ಅವಾಗ್ಲೇ ಹೇಳಿದ ಉದ್ದೇಶ ಏನಂದ್ರೆ, ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವ್ರ ತಂದೆ ತಾಯಿಗಳ ಹತ್ರ ಹೋಗಿ ನೀವು ಕೇಳಿ, ಓದೇ ಬೇಕಿರ್ಲಿಲ್ಲ.